ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 12ನೇ ಅಧ್ಯಾಯದ 14ನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಹೇಳ್ತೀರಲ್ವ ಮಕ್ಕಳ? ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಸಂತುಷ್ಟಃ ಸತತಂ ಯೋಗಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಏನಪ್ಪ ಈ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ ಅಂದರೆ, ಯಾರು ಧ್ಯಾನ ಯೋಗದಲ್ಲಿ ನಿರತರಾಗಿರ್ತಾರೋ, ಯಾವಾಗಲೂ ಎಲ್ಲ ರೀತಿಯಿಂದಲೂ ಸಂತುಷ್ಟರಾಗಿರ್ತಾರೋ, ಮನಸ್ಸು ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ವಶದಲ್ಲಿಟ್ಕೊಂಡಿರ್ತಾರೋ, ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿರ್ತಾರೋ ಆ ಭಕ್ತ ನನಗೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಏನಪ್ಪ ಹಂಗಂದರೆ ನೋಡಿ, ದಿನ ಯಾವಾಗಲೂ ಸಂತುಷ್ಟರಾಗಿರಬೇಕು. ಅಂದರೆ ಸಾಕು, ನನಗೇನು ಸಿಕ್ಕಿದೆಯೋ ಅದು ನನಗೆ ತೃಪ್ತಿಯಾಗಿರಬೇಕು. ಇನ್ನೂ ಬೇಕು, ಅದು ಬೇಕು, ಇದು ಬೇಕು ಅನ್ನೋ ಆಸೆ ಇರಬಾರ್ದು. ಏನು ಕೊಟ್ಟಿದೆಯಾ ಭಗವಂತ ಅದು ನನಗೆ ಪ್ರಸಾದ ಅಂತ ಹೇಳಿ ನಾವು ಸಂತೋಷವಾಗಿರಬೇಕು. ಹಾಗೆ ಸದಾ ನಿತ್ಯವೂ ಸಂತುಷ್ಟವಾಗಿರ್ತಕ್ಕಂಥವು ನನಗೆ ತುಂಬ ಇಷ್ಟ. ಏನು ಹೇಳ್ತಾನೆ ಅಂದರೆ, ನಮಗೆ ಊಟ ಮಾಡಲಿಕ್ಕೆ ಅನ್ನ ಸಿಗದೆ ಹೋಗಲಿ, ಊಟ ಸಿಗದೆ ಹೋಗಲಿ, ನನಗೇನು ಸಿಕ್ತೋ ಅಷ್ಟೇ ಸಾಕು ಅನ್ನೋ ಬುದ್ಧಿ ಇರಬೇಕು. ಹಾಗೆ ಒಳ್ಳೆಯದಾದರೂ ಸಿಕ್ಕಲಿ, ಕೆಟ್ಟದಾದರೂ ಸಿಕ್ಕಲಿ, ಎಷ್ಟು ಸಿಕ್ಕಿದೆಯೋ, ಏನು ಸಿಕ್ಕಿದೆಯೋ ಅದಕ್ಕೆ ನಾನು ತೃಪ್ತಿಯಾಗಿದ್ದೀನಿಪ್ಪ ಅಂತ ಯಾರಿರ್ತಾರೋ ಅವ್ರು ನನಗಿಷ್ಟ. ಆಮೇಲೆ ಯಾವಾಗಲೂ ಕೋಪ ಮಾಡ್ಕೊಳ್ಳೋದು, ಯಾವಾಗಲೂ ಟೆನ್ಷನ್ ಮಾಡ್ಕೊಳ್ಳೋದು, ಯಾವಾಗಲೂ ಬೈತಾ ಇರೋದು, ಯಾವಾಗಲೂ ಎಂಜಾಯ್ ಯಾವುದೂ ಅಲ್ಲ. ಸಮಾಧಾನವಾಗಿ ಸುಖ ಬರಲಿ ದುಃಖ ಬರಲಿ ಸಮಾಧಾನ ಚಿತ್ತದಲ್ಲಿರ್ತಾನಲ್ಲ ಅವ್ನು ನಂಗೆ ತುಂಬ ಇಷ್ಟ ಅಂತಾರೆ ಭಗವಂತ. ಆಮೇಲೆ ಮನಸ್ಸು ಮತ್ತು ಸ್ವಭಾವವನ್ನು ಬಿಗಿ ಹಿಡಿದುಕೊಂಡಿರಬೇಕು. ಅಂದರೆ ಎಲ್ಲೆಲ್ಲೋ ಹರಿದು ಬಿಡ್ತಕ್ಕಂಥದ್ದಲ್ಲ, ಯಾವಾಗಲೂ ಸಮಚಿತ್ತನಾಗಿದ್ದುಕೊಂಡು ನನ್ನಲ್ಲಿ ಧ್ಯಾನವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥವ್ನು. ದೃಢ ನಿಶ್ಚಯ ಅಂತಂದರೆ ಆತ್ಮತತ್ವದ ವಿಷಯದಲ್ಲಿ ಸ್ಥಿರವಾದ ನಿಶ್ಚಯ, ಗಟ್ಟಿ ಮನಸ್ಸು. ಅಂದರೆ ಭಗವದ್ ಧ್ಯಾನವನ್ನು ಮಾಡ್ತಾ ಇರ್ತಕ್ಕಂಥ, ಸದಾ ಭಗವಂತನ ಧ್ಯಾನ ಮಾಡ್ತಾನೆ. ನನ್ನನ್ನು ಯಾರು ಯಾವಾಗಲೂ ಸ್ಮರಿಸ್ತಾ ಇರ್ತಾರೆ, ಸಮಾಧಾನದಿಂದ ಇರ್ತಾರೆ, ತೃಪ್ತರಾಗಿರ್ತಾರೆ, ಸದಾ ಸಂತೋಷವಾಗಿರ್ತಾರೆ, ಅವ್ರು ನನಗೆ ತುಂಬ ಇಷ್ಟ ಅಂತ ಭಗವಂತ ಹೇಳ್ತಾನೆ. ಮನಸ್ಸು ಮತ್ತು ಬುದ್ಧಿ ಎರಡೂ ಕೂಡ ನಿಶ್ಚಯವಾಗಿರ್ತಕ್ಕಂಥದ್ದು. ಅಂದರೆ ಅವನೆಲ್ಲ ಮನಸ್ಸು ಮತ್ತು ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಿಬಿಡಬೇಕು. ಅಂತಹ ಭಕ್ತ ನನಗೆ ತುಂಬ ಇಷ್ಟ ಅಂತ. ಅಂದರೆ ಎಲ್ಲನ ನಾವೇನು ಮಾಡ್ತೀವಿ, ಮನಸ್ಸನ್ನು ಹರಿಬಿಡ್ತೀವಿ, ಎಲ್ಲೆಲ್ಗೋ ಕಳಿಸ್ತೀವಿ. ಪೂಜೆ ಮಾಡ್ತಾಯಿದ್ರು ಎಲ್ಲೆಲ್ಲೋ ಧ್ಯಾನ ಹತ್ರ, ಅದು ಒಂದು ಶಾಂತವಾಗಿರೋದೇ ಇಲ್ಲ. ಅದು ಯಾವಾಗಲೂ ಎಲ್ಲೆಲ್ಲೋ ಒಂಥರ ಚಂಚಲವಾಗಿರುತ್ತೆ. ಆ ರೀತಿಯಲ್ಲ, ಮನಸ್ಸಾಗಲಿ ಬುದ್ಧಿಯಾಗಲಿ ಅದನ್ನು ನನಗೆ ಅರ್ಪಿಸ್ಬಿಡಬೇಕು, ಯಾವಾಗಲೂ ನನ್ನ ಧ್ಯಾನದಲ್ಲಿರಬೇಕು. ಅಂಥ ಭಕ್ತ ನನಗೆ ತುಂಬ ಇಷ್ಟ ಅಂತ ಭಗವಂತ ಹೇಳ್ತಾ ಇದ್ದಾನೆ.
ಈ ಶ್ಲೋಕವನ್ನು ನಾವು ದಿನ ಹೇಳ್ಕೊಳ್ತಾ ಇದ್ದರೆ ನಮಗೆ ಯಾವುದೇ ರೀತಿಯ ದೋಷವೂ ಉಂಟಾಗೋದಿಲ್ಲ, ಯಾವ ಪಾಪವೂ ನಮಗೆ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮಕ್ಕಳ, ಇವಾಗ ನಾವು ಒಟ್ಟಿಗೆ ಹೇಳೋಣವಾ? ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಶುಭಮಸ್ತು.